ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಡಿಸೆಂಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೂರ್ಯಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ, ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ, ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ, ಕೇತು ಗ್ರಹ ರಾಹು ಗ್ರಹ ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಗುರುಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಪ್ರಾರಂಭದ 4-5 ದಿನಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನ, ಅಡೆತಡೆಗಳು. ಯಾಕೆಂದರೆ ಗುರುಗ್ರಹ ವಕ್ರ ಸಂಚಾರ ಅಷ್ಟಮದಲ್ಲಿ ಆಗೋದ್ರಿಂದ ಹಿಂದಿನ ಫಲವನ್ನು ನೀಡ್ತಾರೆ. ಈ ಗ್ರಹ ಹಿಮ್ಮುಖ ಚಲನೆಯಲ್ಲಿ ಮಿಥುನ ರಾಶಿಯನ್ನು ಪ್ರವೇಶಿಸೋದ್ರಿಂದ ಹಿಂದಿನ ನಿಮ್ಮ ಯೋಜನೆಗಳು, ಹಿಂದೆ ಏನು ಆರಂಭಿಸಿರ್ತೀರ, ಏನು ಯೋಚಿಸಿರ್ತೀರ, ಯಾವ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿರಲ್ಲ ಅವುಗಳ ಬಗ್ಗೆ ರಿಚೆಕ್ ಮಾಡಿಕೊಳ್ಳುವಂತೆ, ಅವುಗಳನ್ನು ಮತ್ತೆ ಹಿಂದಿರುಗಿ ನೋಡುವಂತೆ ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಈ ಗ್ರಹ ಶುಭವನ್ನು ನೀಡ್ತಾರೆ. ಈ ರೀತಿ ಹಿಂದಿನ ಫಲವನ್ನು ಈ ಗ್ರಹ ನೀಡೋದ್ರಿಂದ ಈಗಿನ ಫಲಗಳು ನಿಮಗೆ ನಿಧಾನ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಗ್ರಹ ಸಂಚಾರದಲ್ಲಿ ವಕ್ರ ಸಂಚಾರ ಆಗುವಾಗ ಈ ಗ್ರಹ ಯಾವ ಡಿಗ್ರಿಯಲ್ಲಿ ಸಂಚರಿಸ್ತಾರೆ ಅನ್ನೋದು ಬಹಳ ಮುಖ್ಯ ಮತ್ತು ಯಾವ ಸ್ಥಾನಾಧಿಪತಿ ಆಗಿದ್ದಾರೆ ಅನ್ನೋದು ಬಹಳ ಮುಖ್ಯ. ಧನಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿ ಶುಭ ಫಲವನ್ನು ಈ ಗ್ರಹ ನೀಡಬೇಕು. ಹಾಗಾಗಿ ಹೆಚ್ಚು ಅಶುಭವನ್ನು ನೀಡಲು ಆಗದೆ ಇಲ್ಲಿ ಶುಭವನ್ನು ನೀಡಲಾಗದೆ ಈ ಗ್ರಹ ಸುಮ್ಮನಿರುವಂಥದ್ದು, ಅಂದರೆ ತಟಸ್ಥ ಆಗುವ ಫಲವನ್ನು ನೀಡ್ತಾರೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಮತ್ತು ಈ ಗ್ರಹ ರಾಶಿ ಸಂಧಿಯಲ್ಲಿ ಸಂಚರಿಸುವಾಗ ವಕ್ರ ಆದರೆ ಶುಭವನ್ನೇ ನೀಡ್ತಾರೆ. ಅಂದರೆ ಕಟಕ ರಾಶಿಯಲ್ಲಿ ಆರಂಭದ 1 ಡಿಗ್ರಿಯಲ್ಲಿ ಸಂಚಾರ ಆಗ್ತಾರೆ. ಅಂದರೆ ಪ್ರತಿ ರಾಶಿಗೂ 30 ಡಿಗ್ರಿ ಬರುತ್ತೆ. ಕಟಕ ರಾಶಿಯಲ್ಲಿ ಈ 30 ಡಿಗ್ರಿಯಲ್ಲಿ ಆರಂಭದ 1 ಡಿಗ್ರಿಯೊಳಗಡೆ ಡಿಸೆಂಬರ್ ಮಾಸದ ಪ್ರಾರಂಭದ ದಿನಗಳಲ್ಲಿ ಸಂಚಾರ ಆಗುತ್ತೆ. ಹಿಮ್ಮುಖ ಚಲನೆಯಿಂದ ಮಿಥುನ ರಾಶಿ ಪ್ರವೇಶಿಸಿ ಅಲ್ಲಿ ಕೊನೆ ಡಿಗ್ರಿಗಳಲ್ಲಿ 30ನೇ ಡಿಗ್ರಿ, 29ನೇ ಡಿಗ್ರಿ, 28ನೇ ಡಿಗ್ರಿಯಲ್ಲೇ ಗುರುಗ್ರಹದ ಸಂಚಾರ ಆಗುತ್ತೆ. ಹಾಗಾಗಿ ರಾಶಿ ಸಂಧಿಯಲ್ಲಿ ಶುಭವನ್ನೇ ನೀಡಬೇಕು ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಿದೆ. ಅಂದರೆ ಯಾವುದೇ ಗ್ರಹ ರಾಶಿ ಸಂಧಿಯಲ್ಲಿ ಸಂಚರಿಸುವಾಗ ಹೆಚ್ಚು ಶುಭ ಫಲ ನೀಡೋದಿಲ್ಲ. ಹಾಗಾಗಿ ಗ್ರಹಗಳು ವಕ್ರ ಆದಾಗ ಶುಭವನ್ನೇ ನೀಡುತ್ತಾರೆ. ಯಾವ ರೀತಿ ಅಂದರೆ ವಿಭಿನ್ನ ರೀತಿಯಲ್ಲಿ ಶುಭ ನೀಡ್ತಾರೆ ಅನ್ನೋದು ನಾವು ಆಳವಾದ ಜ್ಯೋತಿಷ್ಯ ಅಧ್ಯಯನ ಮತ್ತು ಅನುಭವದಿಂದ ನಾವು ತಿಳಿಬೇಕಾಗತ್ತೆ. ಯಾವ ರೀತಿ ಅನ್ನೋದು ನಾನು ಅರ್ಥ ಮಾಡಿಸ್ತೇನೆ. ಈಗ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಇರುವಂತೆ ಇರದೆ ಅವರ ಬಿಹೇವಿಯರಲ್ಲಿ ಸ್ವಲ್ಪ ಬದಲಾವಣೆ ಆದಂತೆ, ಅಂದರೆ ಅದು ಒಳ್ಳೆಯದಕ್ಕಾಗಿ ಆಗಿರುತ್ತೆ. ಈ ರೀತಿ ಇಲ್ಲಿ ಈ ಗ್ರಹವು ಫಲವನ್ನು ನೀಡ್ತಾರೆ. ಗುರುಗ್ರಹ ಟೀಚಿಂಗ್ ಗ್ರಹ ಆಗಿ ಟೀಚಿಂಗ್ ವಿಷಯದ ಬಗ್ಗೆ ನಾನು ನಿಮಗೆ ಅರ್ಥ ಮಾಡಿಸ್ತೇನೆ. ಈ ಗ್ರಹ ಅಂದರೆ ವಕ್ರ ಆದಾಗ ಈಗ ಟೀಚರ್ ನಿತ್ಯ ತರಗತಿಗೆ ಹೋಗಿ ಪಾಠ ಮಾಡ್ತಾರೆ. ಪಾಠ ಮಾಡುವಾಗ ನಗ್ನಗ್ತಾ ಹೋಗಿ ಸ್ಟೂಡೆಂಟ್ಸ್ ಜೊತೆ ಮಾತಾಡಿಕೊಂಡು ಪಾಠ ಆರಂಭಿಸ್ತಾರೆ. ಆದರೆ ಕೆಲವೊಮ್ಮೆ ಒಂದೊಂದು ಬಾರಿ ಬಹಳ ಗಾಂಭೀರ್ಯದಿಂದ, ಬಹಳ ಸೀರಿಯಸ್ ಆಗಿ ಪಾಠವನ್ನು ಮಾಡ್ತಾರೆ. ಅಂದರೆ ನಿತ್ಯಕ್ಕೂ ಇವತ್ತಿಗೂ ವ್ಯತ್ಯಾಸ ಹೇಗಿದೆ, ಹಾಗೆ ಇಲ್ಲಿ ಇವರ ಗಾಂಭೀರ್ಯ ಮತ್ತು ಸೀರಿಯಸ್ ಆಗಿ ಪಾಠ ಮಾಡುವುದು
ಸ್ಟೂಡೆಂಟ್ಸ್ನ ಒಳಿತಿಗಾಗಿಯೇ ಆಗಿರುತ್ತೆ. ಅಂದರೆ ವಿಭಿನ್ನ ರೀತಿಯಲ್ಲಿ ಇಲ್ಲಿ ಅವರ ಪ್ರಯತ್ನ ಇದೆ ಅನ್ನೋದು ಇಲ್ಲಿ ಅರ್ಥೈಸುತ್ತೆ. ಹಾಗಾಗಿ ಇಲ್ಲಿ ಗುರುಗ್ರಹವು ಫಲವನ್ನು ನೀಡುವಾಗ ನಿಮಗೆ ಬೇರೆ ರೀತಿಯಲ್ಲೇ ಫಲವನ್ನು ನೀಡ್ತಾರೆ, ವಿಭಿನ್ನ ರೀತಿಯಲ್ಲೇ ಫಲವನ್ನು ನೀಡ್ತಾರೆ. ಹಾಗಾಗಿ ಹೆಚ್ಚು ಇಲ್ಲಿ ಆತಂಕ ಪಟ್ಟುಕೊಳ್ಳುವಂತಿಲ್ಲ, ಬದಲಾಗಿ ನಿಮ್ಮ ಎಫರ್ಟ್ ನೀವು ಹಾಕಬೇಕು. ಈಗಿನ ಒಂದು ಕಾಲ ಸ್ಪರ್ಧಾಯುಗ, ಹಾಗಾಗಿ ವಿಭಿನ್ನ ರೀತಿಯಲ್ಲೇ ನೀವು ಪ್ರಯತ್ನವನ್ನು ಮಾಡಬೇಕು. ಈ ಗ್ರಹ ಮಿಥುನ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಜನ್ಮರಾಶಿಯಲ್ಲಿರುವಂತಹ ಕುಜಗ್ರಹ ಮತ್ತು ಸೂರ್ಯಗ್ರಹ, ಈ ಗ್ರಹಗಳ ನೇರ ದೃಷ್ಟಿ ಬೀಳುತ್ತೆ. ಇಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಈ ಗ್ರಹಗಳು ಕುಜ ಮತ್ತು ಸೂರ್ಯಗ್ರಹಗಳು ಒಳ್ಳೆ ಫಲವನ್ನು ನಿಮಗೆ ನೀಡಬೇಕು, ಆದರೆ ವ್ಯಕ್ತಿತ್ವಕ್ಕೆ ಒಳ್ಳೆ ಫಲವನ್ನೇ ನೀಡ್ತಾರೆ, ವಿವಾಹಕ್ಕೆ ವಿಳಂಬ ಮಾಡ್ತಾರೆ ಮತ್ತು ಪಾಲುದಾರಿಕೆ ವಿಷಯಗಳಲ್ಲಿ ಏನಾದರೂ ಕಲಹಗಳು ಆಗಬಹುದು, ಹಠಾತ್ ಸಂಘರ್ಷಗಳು ಆಗಬಹುದು, ಹಠಾತ್ ಬದಲಾವಣೆಗಳು ಆಗಬಹುದು. ಹೀಗೆ ಕೆಲವಲ್ಲಿ ಒಳ್ಳೆಯದನ್ನು ನೀಡಿ ಕೆಲವು ವಿಷಯಗಳಲ್ಲಿ ಅಶುಭವೂ ಆಗಬಹುದು. ಹೇಗೆಂದರೆ ಈ ಗ್ರಹಗಳ ಒಂದು ಕಂಜಕ್ಷನ್ ಅಂದರೆ ದೃಷ್ಟಿ, ಈ ಸಂಬಂಧ ಸಂಯೋಗಗೊಳ್ತಾ ಇದೆ ದೃಷ್ಟಿಯಿಂದ. ಹಾಗಾಗಿ ಆದರೆ ಕುಜ ಮತ್ತು ಸೂರ್ಯ ನಿಮಗೆ ನಿಮ್ಮ ಜನ್ಮರಾಶಿಗೆ ಶುಭ ಫಲವನ್ನೇ ನೀಡುವ ಗ್ರಹಗಳು, ಆದರೆ ಆ ಅಗ್ನಿ ಗ್ರಹಗಳು, ಸ್ಟ್ರಾಂಗ್ ಗ್ರಹಗಳು, ಪಾಪಗ್ರಹಗಳು, ಇವರ ದೃಷ್ಟಿ ಅಲ್ಲಿ ಸಪ್ತಮಕ್ಕೆ ಬಿದ್ದಾಗ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಈ ಗ್ರಹಗಳು ಈಗೋ ಗ್ರಹಗಳು, ತುಂಬ ಶೀಘ್ರ ನಿರ್ಧಾರ ಮಾಡುವ ಗ್ರಹಗಳು. ಹಾಗಾಗಿ ಕೆಲವು ಇಶ್ಯೂಸ್ ಬರಬಹುದು, ಕೆಲವು ಬದಲಾವಣೆಗಳು ಆಗಬಹುದು. ಬಹಳ ತಾಳ್ಮೆಯಿಂದ ಇದ್ದು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವುದರ ಬಗ್ಗೆ ನಿಮ್ಮ ಎಫರ್ಟ್ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಕರ್ಮಸ್ಥಾನಾಧಿಪತಿ, ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಹೊರಗಿನ ಸ್ಥಾನ ವ್ಯಯಸ್ಥಾನದಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಸ್ಥಾನಕ್ಕಿಂತ ಹೊರಗಿನ ಸ್ಥಾನದ ವಿಷಯಗಳ ಬಗ್ಗೆ ಇಲ್ಲಿ ಈ ಗ್ರಹ ಫಲವನ್ನು ನೀಡೋದ್ರಿಂದ ನಿಮ್ಮ ನೇಟಿವ್ ಪ್ಲೇಸಲ್ಲಿ ಏನು ನೀವು ವ್ಯಾಪಾರ ವ್ಯವಹಾರ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವವರಾಗಿದ್ದರೂ ಆ ಸ್ವಸ್ಥಾನ ನೇಟಿವ್ ಪ್ಲೇಸಲ್ಲಿ ನಿಮಗೆ ಕಡಿಮೆ ಆದಾಯ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗ್ಬೋದು, ಅಭಿವೃದ್ಧಿ ಆಗದೇ ಇರುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇರುತ್ತೆ. ಆದರೆ ಹೊರಗಿನ ಸಂಬಂಧಪಟ್ಟಂಥ ಆದಾಯದ ಮಾರ್ಗಗಳನ್ನು ನೀವು ಕಂಡುಕೊಳ್ಬಹುದು. ಆದರೆ ಇಲ್ಲಿ ಬಹುಗ್ರಹಗಳ ಸಂಚಾರ ಹೊರಸ್ಥಾನ ವ್ಯಯಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಖರ್ಚುಗಳು, ಬಂದಂತಹ ಲಾಭವೆಲ್ಲವೂ ಖರ್ಚಾಗುವಂಥದ್ದು. ಹೇಗೋ ಒಂದಿಷ್ಟು ನೀವು ಪಡೆದುಕೊಳ್ತೀರಾ, ಧನಾಭಿವೃದ್ಧಿ ಮಾಡ್ಕೊಳ್ತೀರಾ ಅಂದರೆ ಅದು ಖರ್ಚಾಗುವಂತೆ ಈ ಗ್ರಹಗಳ ಪ್ರಭಾವ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಮತ್ತು ಹೊರಗಿನ ಜನರಿಂದ ಆಗಬಹುದಾದಂತಹ ಸಮಸ್ಯೆಗಳು ಇಲ್ಲಿ ನಿಮಗೆ ಎದುರಾಗುತ್ತೆ. ಅಡೆತಡೆಗಳು ಅವರಿಂದ, ವಿಘ್ನಗಳು ಅವರಿಂದ, ಈ ರೀತಿ ಈ ಗ್ರಹಗಳ ಬಹುಗ್ರಹಗಳ ಕಂಜಕ್ಷನ್ 12ನೇ ಸ್ಥಾನದಲ್ಲಿ ಆಗೋದ್ರಿಂದ ಕುಜಗ್ರಹವು ನಿಮ್ಮ ಜನ್ಮ ರಾಶಿಯನ್ನು 1 ವಾರದ ನಂತರ ಪ್ರವೇಶ ಮಾಡೋದ್ರಿಂದ ಕುಜಗ್ರಹ ಜನ್ಮರಾಶಿಯಲ್ಲಿ ಮತ್ತು ಸೂರ್ಯಗ್ರಹವು ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ 16ನೇ ದಿನಾಂಕ, ಶುಕ್ರಗ್ರಹವು 20ನೇ ದಿನಾಂಕ ಪ್ರವೇಶಿಸ್ತಾರೆ. ಈ ಗ್ರಹಗಳ ಪ್ರಭಾವ ನಿಮ್ಮ ಜನ್ಮರಾಶಿಯ ಮೇಲೆಯೂ ಆಗುತ್ತೆ. ಏನಾಗುತ್ತೆ ಅಂದರೆ ಅಗ್ನಿಗ್ರಹಗಳು ಅಗ್ನಿ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಗ್ರಹ ವೀಕ್ಷಣೆಯು ಆಗೋದ್ರಿಂದ ಈ ಗ್ರಹಗಳು ಯೋಗಕಾರಕ ಶುಭ ಗ್ರಹಗಳು ಆಗಿದ್ದರೂ ನಿಮಗೇನಾದರೂ ಓವರ್ ಹೀಟ್ ಆಗ್ಬೋದು, ಜ್ವರ ಬರ್ಬೋದು, ಶೀತ ಜ್ವರ ಆಗುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಸೆಲ್ಫ್ ಕೇರನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೂರ್ಯಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸಿದ ನಂತರ ಅನುಕೂಲಗಳಾಗುತ್ತೆ. ಭಾಗ್ಯಾಧಿಪತಿ ಸೂರ್ಯಗ್ರಹ ನಾಯಕತ್ವದಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳಿಗೆ, ಧನಸ್ಸು ರಾಶಿಯ ಅಧಿಕಾರ ಯೋಗದಲ್ಲಿರುವ ಮುಖ್ಯ ಸ್ಥಾನಗಳಲ್ಲಿ ಹೈಯರ್ ಅಥಾರಿಟಿಯಲ್ಲಿ ಇರುವಂತಹ ಉದ್ಯೋಗಸ್ಥರಿಗೆ
ನಾಯಕರಿಗೆ ಸೂರ್ಯಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸುವ ಅಂದರೆ 16ನೇ ದಿನಾಂಕದ ನಂತರದಲ್ಲಿ ಒಳ್ಳೆ ಫಲಗಳನ್ನು ನೀಡ್ತಾರೆ. ಅಲ್ಲಿವರೆಗೆ ಅಡೆತಡೆಗಳಾಗ್ತಾ ಇರುತ್ತೆ. ಆತಂಕ, ಭಯ, ಈ ರೀತಿ ನಿಮ್ಮ ನಿರ್ಧಾರಗಳಲ್ಲಿ ಏನು ತಪ್ಪಾಗಬಹುದು, ಈ ರೀತಿ ಈ ಗ್ರಹಗಳ ಪ್ರಭಾವ ಇರುತ್ತೆ. ಇನ್ನು ದ್ವಿತೀಯ ಸ್ಥಾನವನ್ನು ಗುರುಗ್ರಹ ಪ್ರಾರಂಭದಲ್ಲಿ 4-5 ದಿನಗಳ ಕಾಲ ವೀಕ್ಷಿಸೋದ್ರಿಂದ ಧನಾಭಿವೃದ್ಧಿಗೆ ಹಾರ್ಡ್ ವರ್ಕ್ ಮಾಡುವಂತೆ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ. ಇದ್ರೂ ಏನೋ ನಿಮಗೆ ಫಲ ಸಿಗೋದು ಕಷ್ಟ ಆಗುತ್ತೆ, ಯಾಕೆಂದರೆ ಅದು ಗುರುವಿಗೆ ನೀಚ ರಾಶಿ. ಇನ್ನು ಸಪ್ತಮ ಸ್ಥಾನದಿಂದ ಗುರುಗ್ರಹ 5ನೇ ದಿನಾಂಕದ ನಂತರದಲ್ಲಿ ಪ್ರವೇಶ ಆಗಿ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸೋದ್ರಿಂದ ಇಲ್ಲಿ ಸೂರ್ಯ ಕುಜ ಗ್ರಹಗಳನ್ನು ವೀಕ್ಷಣೆ ಮಾಡೋದ್ರಿಂದ ಮತ್ತು ಈ ಸ್ಥಾನವನ್ನು, ಈ ಗ್ರಹಗಳನ್ನು ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಸ್ಥಿತಿ ಅಂದರೆ ಇಲ್ಲಿ ಹೇಗಿರುತ್ತೆ ಅಂದರೆ ಬಿಸಿ ಬಿಸಿಯಾಗಿರುವಂತಹ ನಿಮ್ಮ ದೇಹಕ್ಕೆ ತಂಪಾದ ಧ್ಯಾನ, ಅಂದರೆ ಈ ರೀತಿ ಹಿರಿಯರು ಹೇಳ್ತಾ ಇರ್ತಾರೆ, ಬಿಸಿ ರಕ್ತಕ್ಕೆ ತಂಪಾದ ಧ್ಯಾನ ಇರಬೇಕು ಅನ್ನೋದನ್ನು. ಆದರೆ ಇದರ ಅರ್ಥ ಇಷ್ಟೇ, ಈ ಗ್ರಹಗಳ ಒಂದು ಏನಂದರೆ ದೃಷ್ಟಿ ಆಗ್ತಾ ಇರೋದ್ರಿಂದ ಇಲ್ಲಿ ಫೈರ್, ಅಗ್ನಿ ಗ್ರಹಗಳು, ಸ್ಟ್ರೆಂತ್ ನೀಡುವ ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾರೆ. ಸೂರ್ಯಗ್ರಹ ಮತ್ತು ಕುಜಗ್ರಹಗಳು. ಈ ಗ್ರಹಗಳನ್ನು ವಾಯುಗ್ರಹವಾದಂತಹ ಶನಿಯು ವೀಕ್ಷಿಸ್ತಾರೆ. ಆಧ್ಯಾತ್ಮ ಮತ್ತು ಧ್ಯಾನ ಇದಕ್ಕೆಲ್ಲ ಕಾರಕ ಗ್ರಹ ಆಗಿರುವಂತಹ ಆಚಾರ ವಿಚಾರಗಳಿಗೆ ಕಾರಕ ಗ್ರಹ, ರಾಶ್ಯಾಧಿಪತಿಯಾಗಿರುವಂಥ ಗುರುವೇ ಈ ಒಂದು ಈ ಗ್ರಹಗಳನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಬಿಸಿ ಬಿಸಿಯಾದ ದೇಹಕ್ಕೆ ತಂಪಾದ ಗಾಳಿ ಮತ್ತು ಧ್ಯಾನ, ಈ ರೀತಿ ನಿಮ್ಮ ಒಂದು ಏನು ಪರಿಸ್ಥಿತಿ, ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಒಂದು ಆ್ಯಕ್ಷನ್ ಈ ರೀತಿ ಇರುತ್ತೆ. ನೀವೇನು ಶೀಘ್ರವಾಗಿ ಡಿಸಿಷನ್ ತಗೋಬೇಕು ಅಂದ್ಕೊಂಡ್ರು ಅಲ್ಲಿ ಗುರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ದುಡುಕಿ ಉದ್ವೇಗದಿಂದ ಏನು ಮಾಡಲಿಕ್ಕೆ ಮುಂದಾದರೂ ಗುರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ಈ ರೀತಿಯಲ್ಲಿ ಗುರುಗ್ರಹದ ಪ್ರಭಾವ ಧನಸ್ಸು ರಾಶಿಯವರ ಮೇಲೆ ಆಗಲಿದೆ. ಇನ್ನು ತೃತೀಯ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ, ತೃತೀಯ ಸ್ಥಾನದಲ್ಲಿ ಪಾಪಗ್ರಹಗಳು ಶುಭವನ್ನೇ ನೀಡುತ್ತಾರೆ. ಚತುರ್ಥ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಮನಸ್ಸಿಗೆ ಮಾನಸಿಕವಾಗಿ ಅಶಾಂತಿ, ಮನೆಯ ವಾತಾವರಣದಲ್ಲಿ ಅಶಾಂತಿ, ಯಾರಿಂದಾದರೂ ಸುಮ್ಮನೆ ಸಮಸ್ಯೆಗಳಾಗ್ತಾ ಇರುತ್ತೆ, ನಿಮಗೆ ಬೇಡದ ವಿಷಯಗಳ ಬಗ್ಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ಕುಜನೂ ಅಲ್ಲಿ ವೀಕ್ಷಿಸ್ತಾರೆ. 4ನೇ ದೃಷ್ಟಿ ಕುಜನಿಗಿರೋದ್ರಿಂದ ಕಲಹಗಳಾಗುವಂಥದ್ದು. ಹಾಗೆ ಅಲ್ಲಿಂದ ಶನಿಗ್ರಹ ಕುಜನನ್ನು ವೀಕ್ಷಿಸುವಂಥದ್ದು ಏನಾಗುತ್ತೆ, ಮನೆಯ ವಾತಾವರಣದಲ್ಲಿ ಕಲಹಗಳು, ಅಶಾಂತಿ ಆಗುತ್ತೆ. ಪ್ರಾರಂಭದಲ್ಲಿ ರಾಶ್ಯಾಧಿಪತಿಯು ಅಷ್ಟಮದಲ್ಲಿ ಸಂಚಾರ ಮತ್ತು ಆನಂತರ ಕುಜಗ್ರಹವು ಅಷ್ಟಮವನ್ನು ವೀಕ್ಷಿಸ್ತಾರೆ, ನೀಚ ರಾಶಿ. ಹಾಗಾಗಿ ಮನಸ್ಸಿಗೆ ಈ ಮಾಸದಲ್ಲಿ ಅಶಾಂತಿಯೇ ಇರುತ್ತೆ. ಶುಕ್ರ ಗ್ರಹ ಮತ್ತು ಬುಧ ಗ್ರಹಗಳು ವ್ಯಯಸ್ಥಾನದಲ್ಲಿ ಸಂಚಾರ ಯಾಕೆ ಆಗಬಹುದು ಅಂದರೆ ಪತಿ ಪತ್ನಿ ಸಂಬಂಧಪಟ್ಟಂತೆ, ಬಾಳ ಸಂಗಾತಿ ಸಂಬಂಧಪಟ್ಟಂತೆ, ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಗುರು ಸಪ್ತಮದಲ್ಲಿ ಇದ್ದರೂ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಪಾರ್ಟ್ನರ್ಶಿಪ್, ವ್ಯಾಪಾರದಲ್ಲಿ ಏನಾದರೂ ಅಡೆತಡೆಗಳು ಆಗುವಂತೆ, ಕೆಲಸ ಕಾರ್ಯಗಳು ಆಗದಿರುವಂತೆ ಇಲ್ಲಿ ಫಲ ಇರುತ್ತೆ. ಪತ್ನಿಯೊಂದಿಗೆ ನಿಮಗೆ ಏನಾದರೂ ಇಶ್ಯೂಸ್ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಏಕೆಂದರೆ ಆ ಸ್ಥಾನವನ್ನು ಕುಜ ಮತ್ತು ಸೂರ್ಯಗ್ರಹಗಳು ವೀಕ್ಷಿಸ್ತಾರೆ. ಇನ್ನು ಲಾಭದ ವಿಷಯದಲ್ಲಿ ಬಂದ ಲಾಭವೆಲ್ಲ ಖರ್ಚಾಗುತ್ತೆ. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ ಗಮನವನ್ನು ಇಟ್ಟುಕೊಂಡು ಈ ಮಾಸದ ಸರಿಯಾದ ಪ್ಲ್ಯಾನ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾದ ಕುಜಗ್ರಹ ಜನ್ಮ ರಾಶಿಯಲ್ಲಿ ಸಂಚಾರ ಆಗುವ ಕಾಲದಲ್ಲಿ ಒಳ್ಳೆ ಫಲಗಳನ್ನು ನೀಡ್ತಾರೆ. ನವಮಾಧಿಪತಿಯಾದಂತಹ ಸೂರ್ಯಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ
ಸಂಚಾರ ಆಗುವ ಕಾಲದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಈ ಗ್ರಹಗಳು ಪ್ರಾರಂಭದಿಂದಲೇ ಅಲ್ಲಿ ಸಂಚಾರ ಆಗುವುದಿಲ್ಲ. ಒಂದು ವಾರದ ನಂತರದಲ್ಲಿ ಕುಜ ಸೂರ್ಯರು ಜನ್ಮರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ನೀಡ್ತಾರೆ. ಒಂದು ವಾರ 2 ವಾರ ನಿಮಗೆ ಅಡೆತಡೆಗಳಿರುತ್ತೆ, ಕಷ್ಟಗಳಿರುತ್ತೆ. ಏನಾದರೂ ಹೈಯರ್ ಎಕ್ಸಾಮ್ ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ, ಮುಖ್ಯ ಏನಾದರೂ ನಿರ್ಧಾರಗಳಿಗೆ ಸ್ವಲ್ಪ ಅಡೆತಡೆಗಳಿರುತ್ತೆ. ಆ ನಂತರದಲ್ಲಿ ಇದು ಸರಿ ಹೋಗುತ್ತೆ. ಈ ಮಾಸದಲ್ಲಿ ಗ್ರಹಗಳ ಫಲಗಳನ್ನು ತಿಳಿದುಕೊಂಡು ಸರಿಯಾಗಿ ಪ್ಲ್ಯಾನ್ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಮುಂದಿನ ತಿಂಗಳು ಅಂದರೆ ನಿಮ್ಮ ದಶಮ ಕರ್ಮಸ್ಥಾನಾಧಿಪತಿಯಾದ ಬುಧ ಗ್ರಹವು ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸ್ತಾರೆ. ಶುಕ್ರ ಗ್ರಹ ಡಿಸೆಂಬರ್ ಮಾಸದ 20ನೇ ದಿನಾಂಕದಿಂದಲೇ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಈ ಗ್ರಹಗಳ ನಡುವೆ ಶುಕ್ರ ಗ್ರಹ ನಿಮ್ಮ ವರ್ಚಸ್ಸು ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಂದರೆ ಬೇರೆಯವರಿಗೆ ಆಕರ್ಷಿಸುವಂತೆ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಶುಕ್ರ ಗ್ರಹ ಇಲ್ಲಿ ಒಳ್ಳೆ ಫಲಗಳನ್ನು ನೀಡ್ತಾರೆ. ಬರಬಹುದಾದಂತಹ ಲಾಭದ ಅಭಿವೃದ್ಧಿಯೂ ಆಗುತ್ತೆ. ಈ ಮಾಸದ ಸರಿಯಾದ ತಯಾರಿಯನ್ನು ಮಾಡಿಕೊಳ್ಳಿ ಅನ್ನೋದನ್ನು ತಿಳಿಸುತ್ತಾ ಧನಸ್ಸು ರಾಶಿಯವರಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.